ಎಲ್ರಿಗೂ ನಮಸ್ಕಾರ ಬಸ್ಸು ವೆಲ್ಕಮ್ ಬ್ಯಾಕ್ ಟು ಸಾಗ ಸ್ಟೋರೀಸ್ ಮಗ ಸೀರೀಸ್ 1-0 ಆಗಿದೆ. ಎರಡನೇ ಮ್ಯಾಚ್ ಪ್ರಿವ್ಯೂಗೆ ಸ್ವಾಗತ. ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಏನಾಗುತ್ತೆ ಎರಡನೇ ಮ್ಯಾಚು ಎಡ್ ಬ್ಯಾಸ್ಟನ್ನಲ್ಲಿ ಆಗ್ತಾ ಇರೋಂಥ ಮ್ಯಾಚು. ಫಸ್ಟ್ನೇ ಮ್ಯಾಚು ಹಡಿಂಗ್ಲಲ್ಲಿ ಸೋತ್ಬಿಟ್ಟು ಬರ್ತಾ ಇದ್ದಂಗೆ ಇಂಡಿಯಾ ಫಸ್ಟ್ ಮ್ಯಾಚು ಹೆವಿ ಹೈ ಸ್ಕೋರಿಂಗ್ ಆಗಿತ್ತು. ಸೊ ಸೆಕೆಂಡ್ ಮ್ಯಾಚನ್ನು ಎಡ್ಜ್ ಬ್ಯಾಸ್ಟನ್ ಫೇಮಸ್ ಆಗಿರೋದೆ ಎಡ್ಜ್ ಹೊಡ್ಕೊಂಡು ಔಟ್ ಆಗೋದಕ್ಕೆ ಕಾಟ್ ಬೈಂಡ್ ಆಗೋದಕ್ಕೆ ಸ್ಲಿಪ್ಪಲ್ಲಿ. ಸೊ ಈ ಎಡ್ಜ್ ಬ್ಯಾಸ್ಟನಲ್ಲಿ ದೊಡ್ಡ ಹೈ ಸ್ಕೋರಿಂಗ್ ಏನಾದರೂ ಆಗುತ್ತಾ ಅಥವಾ ಬೇಗ ವಿಕೆಟ್ಸ್ನ ಕಳ್ಕೊಳ್ತಾರೆ ಎರಡು ಟೀಮು ಅಂತ ಕಾದು ನೋಡಬೇಕು. ಇಲ್ಲಿ ಹೈ ಸ್ಕೋರಿಂಗೂ ಆಗಿದೆ, ಲೋ ಸ್ಕೋರಿಂಗೂ ಕೂಡ ಆಗಿದೆ. ಹೈ ಸ್ಕೋರಿಂಗ್ ಬಂದ್ಬಿಟ್ಟು 700 ರನ್ನ ಇಲ್ಲಿ ಇಂಗ್ಲೆಂಡ್ 710 ರನ್ನ ಒಂದೇ ಇನ್ನಿಂಗ್ಸಲ್ಲಿ ಇಂಗ್ಲೆಂಡ್ ಅವರು ಹೊಡೆದ್ರೆ 92 ಏನೋ ಲೋಯೆಸ್ಟ್ ಸ್ಕೋರ್ನು ಕೂಡ ರೆಕಾರ್ಡ್ ಆಗಿದೆ ಅದು ಇಂಡಿಯಾದನೇ ಅಂತ ಕಾಣಿಸುತ್ತೆ. ಹೈ ಸ್ಕೋರ್ ಬಂದ್ಬಿಟ್ಟು 710 ರನ್ ಏನು ಹೊಡೆದಿದ್ದಾರೆ ಅದು ಇಂಡಿಯಾ ಅಗೇನ್ಸ್ಟ್ನೇ ಇಂಗ್ಲೆಂಡ್ ಅವರು ಹೊಡೆದಿರೋದು. ಸೊ ಇಲ್ಲಿ ಸ್ಟ್ಯಾಟ್ಸು ಕಳಪೆ ಆಗಿದೆ, ವರ್ಸ್ಟ್ ಆಗಿದೆ ಇಂಡಿಯಾದವರ ಸ್ಟ್ಯಾಟ್ಸು. ಎಡ್ಜ್ ಬ್ಯಾಸ್ಟನ್ ಅಂತ ಬಂದಾಗ ಇಲ್ಲೇನಾದ್ರು ಇಂಡಿಯಾ ಗೆದ್ಬಿಡ್ತು ಅಂದರೆ ಅದೇ ಒಂದು ದೊಡ್ಡ ವಿಚಾರ ಆಗೋಗ್ಬಿಡುತ್ತೆ. ಯಾಕಂದ್ರೆ ಇತಿಹಾಸ ತೆಗೆದು ನೋಡ್ತು ಅಂತಂದ್ರೆ 8 ಸಲ ಎಡ್ಜ್ ಬ್ಯಾಸ್ಟನ್ನಲ್ಲಿ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಮುಖಾಮುಖಿ ಆಗಿದ್ರೆ 8ಕ್ಕೆ 8 ಸಲನೂ ಕೂಡ ಇಂಡಿಯಾ ಇಲ್ಲಿ ಗೆದ್ದಿಲ್ಲ. ಒಂದು ಮ್ಯಾಚು ಮಾತ್ರ ಡ್ರಾ ಆಗಿದೆ. 1986 ಕಪಿಲ್ ದೇವ್ ಆಡ್ತಾ ಇದ್ದಂಥ ಟೈಮಲ್ಲಿ ಡ್ರಾ ಆಗಿರೋಂಥ ಮ್ಯಾಚು. ಅಲ್ಲಿಂದ ಒಂದು ಮ್ಯಾಚ್ನು ಕೂಡ ಡ್ರಾನೂ ಆಗಿಲ್ಲ, ಇಂಡಿಯಾ ಗೆದ್ದೂ ಇಲ್ಲ. 8 ಮ್ಯಾಚಲ್ಲಿ 7 ಮ್ಯಾಚ್ನ ಗೆದ್ದಿರುವಂಥ ಇಂಗ್ಲೆಂಡ್ ಟೀಮು 1 ಮ್ಯಾಚ್ನ ಡ್ರಾ ಮಾಡ್ಕೊಂಡಿದ್ರೆ ನಮಗೆ ಯಾವುದೇ ವಿಕ್ಟ್ರಿ ಎಡ್ಜ್ ಬ್ಯಾಸ್ಟನ್ನಲ್ಲಿ ಸಿಕ್ಕಿಲ್ಲ ಮಗ. ಹೆಡಿಂಗ್ಲಿ ನೋಡಿದ್ರೆ ಹಂಗಾಯ್ತು, ಸಖತ್ತಾಗಿ ಪರ್ಫಾರ್ಮ್ ಮಾಡ್ತಿದ್ದ ಟೀಮ್ ಇಂಡಿಯಾ ಲಾಸ್ಟ್ ಇನ್ನಿಂಗ್ಸಲ್ಲಿ ಸಲೀಸಾಗಿ ಚೇಸ್ ಮಾಡೋ ಥರ ಆಗೋಗ್ಬಿಡ್ತು ಇಂಗ್ಲೆಂಡ್ ಅವರು. ಸೊ ಇಲ್ಲಿ ಏನಾಗುತ್ತೆ, ಇತಿಹಾಸ ನಿರ್ಮಿಸ್ತಾರ ಏನಾದ್ರು ಇಂಡಿಯಾ ಫಸ್ಟ್ ಮ್ಯಾಚ್ನ ಆ ಒಂದು ಆಸ್ಟ್ರೇಲಿಯಾದಲ್ಲಿ ಗಬಾದಲ್ಲಿ ಗೆದ್ಬಿಟ್ಟು ಒಂಥರ ಇತಿಹಾಸ ನಿರ್ಮಾಣ ಮಾಡಿದ್ರಲ್ಲ, ಸೊ ಆ ಥರ ಏನಾದರೂ ಇಲ್ಲಿ ಹಿಸ್ಟ್ರಿ ಕ್ರಿಯೇಟ್ ಮಾಡ್ತಾರಂತ ಕಾದು ನೋಡಬೇಕು. ಒಟ್ಟಲ್ಲಿ ಸ್ಟಾರ್ಟಿಂಗಲ್ಲಿ ಹೇಳ್ತಾ ಇದ್ದೀನಿ 57% ವಿನ್ನಿಂಗ್ ಪರ್ಸೆಂಟೇಜ್ ಬಂದ್ಬಿಟ್ಟು ವೆನ್ ಪ್ರೊಡಿಕ್ಟಾರ್ನ ನೋಡ್ತು ಅಂದರೆ 57% ಇಂಗ್ಲೆಂಡ್ ಕಡೆ ಇದೆ, 27.5% ಇಂಡಿಯಾ ಕಡೆ ಇದೆ. ಇನ್ನು ಮಿಕ್ಕಂಥದ್ದು ಡ್ರಾ ಆಗೋವಂಥದ್ದಿದೆ. ಡ್ರಾಗಿ ಎಲ್ಲ ಆಗಲ್ಲ ನನ್ನ ಪ್ರಕಾರ. ಎಡ್ಜ್ ಬ್ಯಾಸ್ಟನ್ ಅಂತ ಬಂದಾಗ ಹಡಿಂಗ್ಲೇ ರಿಸಲ್ಟ್ ಬಂದಿದೆ, ಇನ್ನು ಎಡ್ಜ್ ಬ್ಯಾಸ್ಟನ್ ಬರಲ್ವಾ, ಖಂಡಿತ ರಿಸಲ್ಟು ಬಂದೇ ಬರುತ್ತೆ. ಅಕಾರ್ಡಿಂಗ್ ಟು ದ ರಿಪೋರ್ಟ್ಸ್ ಏನು ಅಂತಂದರೆ ಪಿಚ್ ಮೇಲೆ 11 mm to 12 mm ಗ್ರಾಸ್ ಇದೆ ಅಂತ ಅಪ್ಡೇಟು ಬಂದಿದೆ. ಸೊ ಗ್ರಾಸ್ ಇತ್ತು ಅಂತಂದರೆ ಪೇಸಸ್ಗಳಿಗೆ ಸ್ವಲ್ಪ ಹೆಲ್ಪ್ ಅಂತೂ ಖಂಡಿತ ಇದ್ದೇ ಇರುತ್ತೆ. ಫಸ್ಟ್ 2-3 ದಿನ ಪೇಸಸ್ಗಳನ್ನೇ ಸಿಕ್ಕಾಪಟ್ಟೆ ಎಫೆಕ್ಟಿವ್ ಆಗಿರೋದು ಎಡ್ಜ್ ಬ್ಯಾಸ್ಟನ್ನಲ್ಲಿ. ಅದಾದಮೇಲೆ ಡೇ 4 and ಡೇ 5 ಸ್ವಲ್ಪ ಸ್ಪಿನ್ನರ್ಸ್ಗಳಿಗೆ ಅಸಿಸ್ಟ್ ಸಿಗುತ್ತೆ, ರಫ್ ಕ್ರಿಯೇಟ್ ಆಗ್ತಾ ಇದ್ದಂಗೆ. ಅಕಾರ್ಡಿಂಗ್ ಟು ದ ರಿಪೋರ್ಟ್ಸ್ ಏನು ಅಂತ ಅಂದರೆ ಇಂಡಿಯಾ 2 ಸ್ಪಿನ್ನರ್ ಜೊತೆಗೆ ಹೋಗಬೇಕು ಅಂತ ಅನ್ಕೊಂಡಿದಂತೆ. ರವಿ ಜಡೇಜಾ ಅಂತೂ ಖಂಡಿತ ಇದ್ದೇ ಇರ್ತಾರೆ. ಇಲ್ಲಿ ವಾಷಿಂಗ್ಟನ್ ಸುಂದರ್ನ ಆಡಿಸ್ತಾರಾ ಅಥವಾ ಕುಲ್ದೀಪ್ ಯಾದವ್ನ ಆಡಿಸ್ತಾರಾ ಅನ್ನೋ ಕನ್ಫ್ಯೂಷನ್ ಇದೆ. ಒಟ್ಟಿನಲ್ಲಿ ಅಕಾರ್ಡಿಂಗ್ ಟು ರಿಪೋರ್ಟ್ಸ್ ಏನು ಅಂತಂದರೆ ರೀಸೆಂಟಾಗಿ ಬರ್ತಿರುವಂಥ ರಿಪೋರ್ಟ್ಸ್ ಪ್ರಕಾರ ನಿತೀಶ್ ಕುಮಾರ್ ರೆಡ್ಡಿ ಜೊತೆಗೆ ವಾಷಿಂಗ್ಟನ್ ಸುಂದರ್ ಇಬ್ಬರು ಆಡುವಂಥ ಸಾಧ್ಯತೆ ಇದೆ ಅಂತ ಅಪ್ಡೇಟ್ ಇದೆ. ಬುಮ್ರಾ ಅವರು ಆಡೋದಿಲ್ಲ ಅನ್ನೋ ಥರ ಅಪ್ಡೇಟ್ ಇದೆ. ಸೊ ಬುಮ್ರಾ ಅವ್ರನ್ನ ಸೆಕೆಂಡ್ ಮ್ಯಾಚಿಗೆ ರೆಸ್ಟ್ ಕೊಟ್ಬಿಟ್ಟು ಲಾರ್ಡ್ಸಿಗೆ ಮತ್ತೆ ವಾಪಸ್ ಕರ್ಕೊಂಬರೋಣ ಅನ್ನೋ ಥರ ಪ್ಲಾನ್ ಅದೇ ಆ ವರ್ಕ್ಲೋಡ್ ಮ್ಯಾನೇಜ್ಮೆಂಟ್ನ ಮೇಂಟೈನ್ ಮಾಡೋದಕ್ಕೋಸ್ಕರ ಮಾಡ್ತಾ ಇದ್ದಾರೆ ಅನ್ನೋ ಥರ ಕಾಣಿಸ್ತಿದೆ. ಆ್ಯಂಡ್ ಪ್ರಸಿದ್ಧ ಕೃಷ್ಣ ಅವ್ರನ್ನ ಆಡಿಸ್ತಾರಂತೆ, ಜೊತೆಗೆ ಸಿರಾಜಣ್ಣನು ಕೂಡ ಆಡುವಂಥ ಸಾಧ್ಯತೆ ಇದೆ. ಇಲ್ಲಿ ಮಿಸ್ಔಟ್ ಆಗೋದು ಯಾರು ಅಂತಂದರೆ, ಮಿಸ್ಔಟ್ ಆಯಿತು ಅಂತಂದರೆ ಶಾರ್ದುಲ್ ಠಾಕೂರ್ ಮಿಸ್ಔಟ್ ಆಗ್ಬೋದು, ಜೊತೆಗೆ ಬುಮ್ರಾ ಮಿಸ್ಔಟ್ ಆಗ್ತಾರೆ. ಸೊ ಈ ಇಬ್ಬರು ಜಾಗದಲ್ಲಿ ನಿತೀಶ್ ಕುಮಾರ್ ರೆಡ್ಡಿ ಅಥವಾ ಶಾರ್ದುಲ್ ಠಾಕೂರ್ನವ್ರು ಆಡಿಸ್ಬೋದು. ಯಾಕಂದರೆ ಪೇಸ್ ಅಟ್ಯಾಕ್ ಏನಿದೆ ಸ್ವಲ್ಪ ಡೌನ್ ಆಗೋಗ್ಬಿಡುತ್ತೆ ಶಾರ್ದುಲ್ ಠಾಕೂರ್ ಆಡಿಲ್ಲ ಅಂತಂದರೆ. ಅಥವಾ ಅವ್ರು ಬೇಕಾದ್ರೆ ಆಕಾಶ್ ದೀಪ್ನು ಕೂಡ ಆಡಿಸ್ಬೋದು. ಶಾರ್ದುಲ್ ಠಾಕೂರ್ನ ಎತ್ಬಿಟ್ಟು ಹೆಂಗಿರೋ ನಿತೀಶ್ ಕುಮಾರ್ ರೆಡ್ಡಿ ಆಡ್ತಾ ಇದ್ದಾರೆ ಅಂತ. ಇಲ್ಲ ಅಂತಂದರೆ ಕರುಣ್ ನಾಯರ್ನ ಎತ್ತಾಕ್ಬಿಟ್ಟು, ಕರುಣ್ ನಾಯರ್ನೋ ಸಾಯಿ ಸುದರ್ಶನ್ ಇಬ್ಬರಲ್ಲಿ ಯಾರನ್ನೋ ಒಬ್ರನ್ನ ಎತ್ತಾಕ್ಬಿಟ್ಟು ಇಲ್ಲಿ ವಾಷಿಂಗ್ಟನ್ ಸುಂದರ್ನ ಅಥವಾ ಕುಲ್ದೀಪ್ ಯಾದವ್ನ ಇಬ್ಬರಲ್ಲಿ ಒಬ್ಬರನ್ನ ಆಡಿಸುವಂಥ ಸಾಧ್ಯತೆ ಇರುತ್ತೆ. ಹೆಂಗಿರೋ ನಿತೀಶ್ ಕುಮಾರ್ ರೆಡ್ಡಿ ಇಲ್ಲಿ ಬರ್ತಾ ಇರೋದ್ರಿಂದ. ಸೊ ಒಬ್ಬರು ಜೆನ್ಯೂನ್ ಬ್ಯಾಟರ್ ಡೌನ್ ಆಗ್ತಾರೆ, ಒಬ್ಬರು ಒಂಥರ ಆಲ್ರೌಂಡರ್ ಬರ್ತಾರೆ ಅಂತ ಹೇಳ್ಬೇಕು. ಶಾರ್ದುಲ್ ಠಾಕೂರ್ನೂ ಆಡಿಸ್ಬಿಟ್ಟು ಇಲ್ಲಿ ನಿತೀಶ್ ಕುಮಾರ್ ರೆಡ್ಡಿನೂ ಆಡಿಸ್ತು ಅಂತಂದರೆ ಸೊ ಆ ಥರ ಆಗುತ್ತೆ ಸೀನು. ಸೊ ಇಂಡಿಯಾ 11 ಬಗ್ಗೆ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಇದೆ. ಟಾಪ್ ಆರ್ಡರ್ ಬಗ್ಗೆ ಏನು ಕನ್ಫ್ಯೂಷನ್ ಇಲ್ಲ. ಇಲ್ಲಿ ಕರುಣ್ ನಾಯರ್ನ ಆಡಿಸ್ತಾರಾ ಅಥವಾ ಒಬ್ಬ ಎಕ್ಸ್ಟ್ರಾ ಆಲ್ರೌಂಡರ್ ಜೊತೆಗೆ ಹೋಗ್ತಾರ ಅನ್ನೋದು ಕನ್ಫ್ಯೂಷನ್ ಅಂತೂ ಸಿಕ್ಕಾಪಟ್ಟೆ ಇದೆ. ಸೊ ನೋಡೋಣ ಯಾರ್ಯಾರನ್ನ ಆಡಿಸ್ತಾರೆ ಅಂತ. ಸೊ ಇವಾಗಲೇ ಹೇಳೋಕ್ಕಾಗಿಲ್ಲ. ಒಟ್ಟಿನಲ್ಲಿ ಒಂದು ಶ್ಯೂರ್ ಆಗಿರೋದೇನು ಅಂತಂದರೆ ಇಬ್ಬರು ಸ್ಪಿನ್ನರ್ಸ್ ಜೊತೆಗೆ ಇಂಡಿಯಾ ಹೋಗುತ್ತೆ ಅಂತ. ಆ ಇಬ್ಬರು ಸ್ಪಿನ್ನರ್ಸ್ ಯಾರು ಅಂತ ಗೊತ್ತಿಲ್ಲ. ಒಂದು ರವಿ ಜಡೇಜಾ ಅದಂತೂ ಪಕ್ಕ, ಇನ್ನೊಬ್ರು ಅದು ಯಾರು ಆಡ್ತಾರೆ ಅಂತ ವಾಷಿಂಗ್ಟನ್ ಸುಂದರ, ಕುಲ್ದೀಪ್ ಯಾದವ್ ಯಾರು ಆಡ್ತಾರೆ ಅಂತ ಗೊತ್ತಿಲ್ಲ. ಯಾರ್ಯಾರು ಜಾಗದಲ್ಲಿ ಆಡ್ತಾರೆ ಅಂತ ಕೂಡ ಗೊತ್ತಿಲ್ಲ. ನಮ್ಮ ಇಂಡಿಯಾ ಇನ್ನ ಮಿಸ್ಟ್ರಿಲೇ ಇಟ್ಟಿದ್ದಾರೆ ಯಾರ್ಯಾರು ಆಡ್ತಾರೆ ಅಂತ. ಪ್ಲೇಯಿಂಗ್ 11 ಇನ್ನೂ ರಿವೀಲ್ ಮಾಡಿಲ್ಲ. ಬಟ್ ಇಂಗ್ಲೆಂಡ್ ಮುಂಚೆನೇ ರಿವೀಲ್ ಮಾಡಿಬಿಡ್ತಾರೆ, ಡೇ ಬಿಫೋರ್ 1-2 ದಿನ ಮುಂಚೆನೇ ರಿವೀಲ್ ಮಾಡಿಬಿಡ್ತಾರೆ. ನನ್ನ ನೈಟೇನೆ ರಿವೀಲ್ ಮಾಡಿಬಿಟ್ರು. ನೋ ಚೇಂಜಸ್ ಗುರು, ಜೋಫರ್ ಆರ್ಚರ್ ಇಲ್ಲ, ಯಾರೂ ಇಲ್ಲ. ಲಾಸ್ಟ್ ಮ್ಯಾಚ್ ಏನು 11 ಆಡಿದ್ವಿ ಅದೇ 11 ಇಟ್ಕೊಂಡು ನಾವು ಹೋಗ್ತಾ ಇದ್ದೀವಿ ಅಂತ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ. ಎಲ್ಲರೂ ಬಿಂದಾಸ್ ಆಗಾಡಿದ್ದಾರೆ. ಕ್ರಾಲಿ, ಡಕೈಟು, ಪಾಪು, ರೂಟು, ಬ್ರೋಕು ಎಲ್ಲ ಒಂಥರ ಬ್ರೂಕ್ಸಿಗೆ ಸಖತ್ತಾಗಿ ಸ್ಟ್ಯಾಟ್ಸ್ ಇದೆ ಅಂತ ಗುರು ಎಡ್ಜ್ ಬ್ಯಾಸ್ಟನ್ನಲ್ಲಿ. ಬೆನ್ ಸ್ಟೋಕ್ಸ್ ಆಗಿರ್ಬೋದು, ಎಲ್ಲರೂ ಅಜ್ಜಿ ಕ್ಲೀನ್ ಕೃಷ್ಣಪ್ಪ ಮಾಡಾಕ್ಬಿಟ್ಟಿದ್ರು ನಮ್ಮ ಇಂಡಿಯಾನ. ಮಸ್ತ್ ಪರ್ಫಾರ್ಮೆನ್ಸ್ ಅಂತೂ ಕೊಟ್ಟಿದ್ದಾರೆ. ಸೊ ನಮ್ಮ
ಇಂಡಿಯಾಗೆ ಲಾಸ್ಟ್ ಟೈಮ್ ಏನಾಗಿತ್ತು ಅಂತಂದರೆ ಕ್ಯಾಚಿಂಗ್ ಪ್ರಾಬ್ಲಮ್ ಆಗಿದ್ದು, ಕ್ಯಾಚ್ಗಳನ್ನ ಬೆಜಾನ್ ಡ್ರಾಪ್ ಮಾಡಿದ್ರು. ಈ ಸಲ ಬೆಜಾನ್ ಕ್ಯಾಚ್ ಪ್ರಾಕ್ಟೀಸ್ನ ಮಾಡಿದಾರಂತೆ. ಸೊ ಇಷ್ಟೊಂದು ಕ್ಯಾಚ್ ಪ್ರಾಕ್ಟೀಸ್ನ ಮಾಡಿದ್ರು, ಲಾಂಗ್ ಗ್ಯಾಪ್ ಇತ್ತು. ಇಷ್ಟೊಂದು ಕ್ಯಾಚ್ ಪ್ರಾಕ್ಟೀಸ್ನ ಮಾಡಿದ್ರು ಕೂಡ ಇನ್ ಕೇಸ್ ಅವರು ಕ್ಯಾಚ್ ಬಿಡ್ತಾರೆ ಇಂಡಿಯನ್ ಟೀಮು ಅಂತಂದರೆ ಮುಟ್ಟಾಳ್ತನ, ದಡ್ಡತನ ಅಂತ ಹೇಳಬೇಕಾಗುತ್ತೆ ಅಷ್ಟೇ. ಸ್ವಲ್ಪ ಜಾಸ್ತಿನೇ ಒತ್ತು ಕೊಟ್ಟಿದ್ದಾರೆ ಕ್ಯಾಚಿಂಗ್ ಮೇಲೆ ಅನ್ನೋ ಥರ ಅಪ್ಡೇಟ್ ಅಂತೂ ಬಂದಿದೆ. ನೋಡೋಣ. ಜೊತೆಗೆ ಎರಡು ಕಡೆನೇ ಬಿದ್ದಿದ್ದು ನಾವು, ಬೌಲಿಂಗಲ್ಲಿ ಫಾಸ್ಟ್ ಬೌಲಿಂಗಲ್ಲಿ ಬಿದ್ವಿ, ಜೊತೆಗೆ ಕ್ಯಾಚಿಂಗಲ್ಲಿ ಬಿದ್ವಿ. ಸೊ ಫಾಸ್ಟ್ ಬೌಲಿಂಗ್ ಏನಾದ್ರು ಸಖತ್ತಾಗಿ ಮಾಡಿತ್ತು ಅಂದರೆ, ಲೆಂತ್ ಮೇಲೆ ಕಂಟ್ರೋಲ್ ಇದ್ದಿತ್ತು ಅಂತಂದಿದ್ರೆ, ಸೊ ನಾವು ಬಹುಶಃ ವಿಕೆಟ್ಸ್ಗಳನ್ನೋದು ಬೇಗ ಎತ್ತಿತ್ತು ಅಂತಂದರೆ, ಜೊತೆಗೆ ನಮ್ಮ ಲೋವರ್ ಆರ್ಡರ್ ಸ್ವಲ್ಪ ಜಾಸ್ತಿ ಕಾಂಟ್ರಿಬ್ಯೂಟ್ ಮಾಡಿತ್ತು ಅಂದರೆ, ಬಾಟಮ್ 4 ಅಂದರೆ ಸ್ವಲ್ಪ ಒಂದು 30-40 ರನ್ ಕಾಂಟ್ರಿಬ್ಯೂಟ್ ಮಾಡೋ ಥರ ಇದ್ದಿತ್ತು ಅಂತಂದರೆ ನಾವು ಅಜೀಬಾಗೆಲ್ಲ ಸೋಲ್ತಾ ಇರಲಿಲ್ಲ ಇಂಗ್ಲೆಂಡ್ ಅವ್ರ ಮೇಲೆ ಲಾಸ್ಟ್ ಇನ್ನಿಂಗ್ಸಲ್ಲಿ. ಸೊ ನೋಡೋಣ ಅದೇನಾಗುತ್ತೆ ಅಂತ. ನಾವು ಎಷ್ಟೇ ಮಾತಾಡಿದ್ರು ಕೂಡ ಒನ್ ಮ್ಯಾಚ್ ಅಟ್ ಎ ಟೈಮ್ ತೊಗೊಂಡು ಹೊಡಿಬೇಕಾಗ್ತದೆ ಅಷ್ಟೇ. ಸ್ಟ್ಯಾಟ್ಸ್ ಗೀಟ್ಸ್ ಏನೇ ಹೇಳ್ಬೋದು ನಾನು. ಸೊ ಸ್ಟ್ಯಾಟ್ಸ್ ಇದೆ, 60 ಮ್ಯಾಚ್ ಇದುವರೆಗೂ ಎಡ್ಜ್ ಬ್ಯಾಟ್ಸ್ನಲ್ಲಿ ಆಗಿದೆ. 60 ಮ್ಯಾಚಲ್ಲಿ 19 ಮ್ಯಾಚ್ನ ಗೆದ್ದಿರೋದು ಟಾಸ್ ಗೆದ್ಬಿಟ್ಟು ಬ್ಯಾಟಿಂಗ್ ಫಸ್ಟ್ ಆಡಿದವರು, 23 ಸಲ ಗೆದ್ದರೆ ಟಾಸ್ ಗೆದ್ಬಿಟ್ಟು ಬೌಲಿಂಗ್ ಫಸ್ಟ್ ಮಾಡಿದವರು. ಇಲ್ಲಿ ಲಾಸ್ಟ್ ಮ್ಯಾಚ್ ಬೌಲಿಂಗ್ನ ಆಯ್ಕೆ ಮಾಡಿಕೊಂಡ್ರು, ಈ ಮ್ಯಾಚು ಬೌಲಿಂಗ್ ಆಯ್ಕೆ ಮಾಡಿಕೊಂಡ್ರೆ ಆಶ್ಚರ್ಯ ಪಡುವಂಥದ್ದಿಲ್ಲ ಏನಿಲ್ಲ. ಯಾಕಂತಂದರೆ ಅಲ್ಲಿ ಲ್ಯಾಟ್ರಲ್ ಮೂಮೆಂಟು ಸಿಕ್ಕಾಪಟ್ಟೆ ಜಾಸ್ತಿ ಇದೆ ಎಡ್ಜ್ ಬ್ಯಾಟ್ಸ್ನಲ್ಲಿ. ಸೊ ಸ್ವಿಂಗು ಸಿಕ್ಕಾಪಟ್ಟೆ ಆಗ್ತಾ ಇರುತ್ತೆ. ಇನಿಷಿಯಲಿ ಫಸ್ಟ್ 2 ದಿನ ಬ್ಯಾಟಿಂಗ್ ಆಡೋದಕ್ಕೆ ಒಂಥರ ಕಷ್ಟ ಆಗುತ್ತೆ. ಲೇಟ್ರ್ ಆನ್ 3, 4, 5 ಆ ಡೇಲೇನೋ ಸ್ವಲ್ಪ ಈಸಿ ಕಂಪ್ಯಾರಿಟಿವ್ಲಿ ಬ್ಯಾಟಿಂಗ್ ಆಡೋದು. ಫಸ್ಟ್ 2 ದಿನ ಪೇಸ್ಗಳು ಸಿಕ್ಕಾಪಟ್ಟೆ ಎಫೆಕ್ಟಿವ್ ಆಗಿರ್ತಾರೆ, ಹೆವಿ ಸ್ವಿಂಗ್ ಆಗುತ್ತೆ ಎಡ್ಜ್ ಬ್ಯಾಟ್ಸ್ನಲ್ಲಿ. ಅದಕ್ಕೆ ಹೇಳೋದು ನಾನಲ್ಲ, ಎಲ್ಲರೂ ಹೇಳೋದು ಎಡ್ಜ್ ಬ್ಯಾಟ್ಸ್ನಲ್ಲಿ ಎಡ್ಜ್ ಜೋಡಿಸೋದು ಸಿಕ್ಕಾಪಟ್ಟೆ ಈಸಿ ಅಂತ. ಸೊ ಇಂಡಿಯಾ ಇಲ್ಲಿ ಡ್ರಾ ಮಾಡಿಕೊಂಡೇ ಜಮಾನ ಆಗೋಗ್ಬಿಟ್ಟೈತೆ. ಗೆಲ್ತು ಅಂತಂದರೆ ಒಂದು ಇತಿಹಾಸ ಕ್ರಿಯೇಟ್ ಅಂತೂ ಖಂಡಿತ ಆಗುತ್ತೆ. ಆವ್ರೇಜ್ ಫಸ್ಟ್ ಇನ್ನಿಂಗ್ ಸ್ಕೋರ್ 302 ಇದೆ, ಆವ್ರೇಜ್ ಸೆಕೆಂಡ್ ಇನ್ನಿಂಗ್ ಸ್ಕೋರ್ 315 ಇದೆ, ಆವ್ರೇಜ್ ಥರ್ಡ್ ಇನ್ನಿಂಗ್ ಸ್ಕೋರು 243 ಇದೆ, ಆವ್ರೇಜ್ ಫೋರ್ತ್ ಇನ್ನಿಂಗ್ ಸ್ಕೋರು 157 ಇದೆ. ಸೊ ಫೋರ್ತ್ ಇನ್ನಿಂಗ್ಸಲ್ಲಿ ಬ್ಯಾಟಿಂಗ್ ಆಡೋದು ಸ್ವಲ್ಪ ಕಷ್ಟ ಆಗ್ತಾ ಹೋಗುತ್ತೆ, ಸ್ಪಿನ್ನರ್ಸ್ಗಳು ಅವಾಗ ಎಫೆಕ್ಟಿವ್ ಆಗ್ತಾರೆ ಅಂತ. ಸೊ ಅದಕ್ಕೋಸ್ಕರ ಇಬ್ಬರು ಸ್ಪಿನ್ನರ್ಸ್ನ ಇಟ್ಕೊಂಡು ಹೋಗಬೇಕು ಅಂತ ಇಂಡಿಯಾ ಅಂದ್ಕೊಂಡಿದೆ ಅಂತ ಅಪ್ಡೇಟ್ ಅಂತೂ ಬಂದಿದೆ ಮಗ. ಅದು ಏನೇನಾಗುತ್ತೋ ಗೊತ್ತಿಲ್ಲ. 11 ಯಾವ ಥರ ಫ್ರೇಮ್ ಮಾಡ್ಕೊಂಡು ಬರ್ತಾರೋ ಅಂತ, ಒಂದು ಬ್ಯಾಟರ್ ಶಾಟ್ ಆಡ್ತಾರ ಅಥವಾ ಇಲ್ಲೇ ಅಡ್ಜಸ್ಟ್ಮೆಂಟ್ ಮಾಡ್ಕೊತಾರ ಅಂತ, ಡೌನಲ್ಲೇ ಬಾಟಮಲ್ಲೇ ಅಡ್ಜಸ್ಟ್ಮೆಂಟ್ ಮಾಡ್ಕೊತಾರ ಅಂತ. ನನ್ನ ಪ್ರಕಾರ ಒಬ್ಬ ಬ್ಯಾಟರ್ ಶಾಟಲ್ಲಿ ಕರುಣ್ ನಾಯರ್ನ ಈಚೆ ಕಡೆ ಕೂರಿಸ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇವಾಗಿನ ಅಪ್ಡೇಟ್ ಅದು ಇದೆಲ್ಲ ಬರ್ತಾ ಇರೋದೆಲ್ಲ ನೋಡ್ತು ಅಂತಂದರೆ. ಸೊ ಕಾದು ನೋಡೋಣ ಏನೇನು ಆಗುತ್ತೆ ಟೀಮ್ ಇಂಡಿಯಾದಲ್ಲಿ ಚೇಂಜಸ್ಸು, ಜೊತೆಗೆ ಈ ಮ್ಯಾಚಲ್ಲಿ ಏನು ಮಾಡ್ತಾರೆ ಅಂತ. ನನಗಂತೂ ಏನೋ ಒಂಥರ ನೆಗೆಟಿವ್ ವೈಬ್ರೇಷನ್ನೇ ಜಾಸ್ತಿ ಬರ್ತಾಯಿದೆ ಪಾಸಿಟಿವ್ ವೈಬ್ರೇಷನ್ಗಿಂತ. ಯಾಕೆಂತಂದರೆ ಎಡ್ಜ್ ಬ್ಯಾಟ್ಸ್ನಲ್ಲಿ ಇಂಡಿಯಾ ಇದುವರೆಗೂ ಗೆದ್ದೇ ಇಲ್ಲ ನೋಡಿ. ಲಾಸ್ಟ್ ಮ್ಯಾಚ್ ರಿಷಬ್ ಪಂತ್ ಆ ಥರ ಎಲ್ಲ ಆ ರೇಂಜ್ಗೆಲ್ಲ ಆಡಿದ್ರು ಕೂಡ ಇಂಡಿಯಾ ಗೆಲ್ಲಕ್ಕಾಗಿಲ್ಲ. ಸೊ ಇಲ್ಲಿ ಬುಮ್ರಾ ಬೇರೆ ಇಲ್ಲ. ಸೊ ಯಾಕೋ ಈ ಮ್ಯಾಚ್ ಸ್ವಲ್ಪ ನೆಗೆಟಿವ್ ವೈಬ್ರೇಷನ್ನೇ ಹೊಡಿತಾ ಇದೆ ನನಗೆ ಪಾಸಿಟಿವ್ಗಿಂತ. ನೋಡೋಣ ಅದೇನು ಮಾಡ್ತಾರೆ ಅಂತ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್, ಬಾ.